ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಡೈರೆಕ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಸಿಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ತುಂಬ ದಿವಸ ಆಗೋಯಿತು ಗ್ಯಾಪ್ ತಗೊಂಡು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದು 2 ಡೇಸ್ದೆಲ್ಲ ಮಿಕ್ಸ್ ಮಾಡಿನೇ ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ವ್ಲಾಗ್ಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅಪ್ಪು ಇವಾಗ ಅವನಿಗೆ ಅಂಗನವಾಡಿಗೆ ಹಾಕಿರೋದ್ರಿಂದ ಅಲ್ಲಿ ಅವ್ನು ಇದು ಮಾಡೋಕ್ಕಾಗ್ತಾಯಿಲ್ಲ ಅವನ್ನ. ಅದು ಕತೆ ಏನಿದೆ ಅಂತಲೂ, ಅಂಗನವಾಡಿ ಕತೆ ಏನಾಯಿತು, ಅವನು ಹೋಗ್ತಾ ಇದ್ದಾನೆ ಏನು ಅಂತ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗಲ್ಲಿ ನಾನು ಬೆಳಗ್ಗೆನೇ ಅಪ್ಪು ಆಟ ಆಡ್ತಾ ಇದ್ದ. ಹಾಗಾಗಿ ನಾನು ಏನು ಮಾಡೋಣ, ಬೇಗನೆ ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ತೊಂಡೆಕಾಯಿ ತಂದಿದ್ವಿ, ಸ್ವಲ್ಪನೇ. ಹಾಗಾಗಿ ಅದರಲ್ಲಿ 1 ಟೈಮ್ಗೆ ಆಗೋ ಥರ ತೊಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಬೆಳಗಿನ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಈ ಅಡುಗೆ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ ಅಲ್ವಾ. ಹಾಗಾಗಿ ಅಪ್ಪು ಏನು ತಿಂತಾನೆ ಅದ್ರನ್ನೇ ನೋಡಿಕೊಂಡು ನಾನು ಅಡುಗೆಗಳನ್ನ ಮಾಡ್ಕೊಬೇಕು. ಹಾಗಾಗಿ ನಾನು ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಪಲ್ಯಗಳನ್ನ ಒಂದೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಸ್ವಲ್ಪ ಯಾವ ಥರ ಮಾಡ್ತೀನಿ ಅಂದರೆ, ಸ್ವಲ್ಪ ಟೊಮೊಟೊ ಗೊಜ್ಜು ಥರ ಬರುತ್ತಲ್ಲ, ಆ ಥರ ಸ್ವಲ್ಪ ಹುಳಿ ಎಲ್ಲ ಹಾಕಿ ಮಾಡ್ತೀನಿ. ಅದೊಂಥರ ಹುಳಿ ಖಾರ ಆ ಥರ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಆ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನೇನು ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಏನೇ ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಮನೆ ಕೆಲಸಗಳಿತ್ತು. ಯಾಕಂದರೆ ಕಂಟಿನ್ಯೂಸ್ ಆಗಿ ಶಾಪ್ ಮತ್ತು ಕೆಲಸಗಳನ್ನು ಎಲ್ಲ ಮುಗಿಸ್ಬಿಟ್ಟು ಮನೆ ಕೆಲಸ ಮಾಡೋದಕ್ಕೆ ಆಗಿರಲಿಲ್ಲ. ಮೇಕಪ್ ವರ್ಕ್ ಎಲ್ಲ ಇತ್ತು, ನಾನು ಹಾಕಿದ್ದೆ ನಿಮಗೆ ಬ್ರೈಡ್ ಮೇಕಪ್ ಎಲ್ಲ. ಹಾಗಾಗಿ ಆ ಟೆನ್ಷನಲ್ಲಿದ್ದೆ. ಅದೆಲ್ಲ ಕಮ್ಮಿ ಆದಮೇಲೆ ಒಂದೇ ಸತಿ ಇವತ್ತು ಬಟ್ಟೆಗಳನ್ನೆಲ್ಲ ಒಗೆದು ಹಾಕ್ಬಿಟ್ಟು ಎಲ್ಲ ಆರಾಕಿ, ಆಮೇಲೆ ಅಕ್ಕಿ ಎಲ್ಲ ಮಾಡ್ಕೊಳ್ಳೋದಿತ್ತು, ಸೊಸೈಟಿ ಅಕ್ಕಿ ಖಾಲಿಯಾಗಿತ್ತು. ಹಾಗಾಗಿ ಅದನ್ನು ಮಾಡಿಕೊಂಡು ಇನ್ನು ಸಂಜೆ ಏನಪ್ಪ ಅಡುಗೆ ಮಾಡೋದು ಅಂತಲೇ ಯೋಚನೆ ಮಾಡ್ತಿದ್ದೆ. ಹಾಗೆ ಜ್ಯುವೆಲ್ರಿ ಕೂಡ ಕಲೆಕ್ಟ್ ಮಾಡ್ಕೊಂಬರೋದಿತ್ತು. ನಾನು ಬ್ರೈಡ್ ಇದನ್ನು ಮಾಡ್ತಾಯಿದ್ನಲ್ಲ, ಹಾಗಾಗಿ ಇನ್ನು ಅಪ್ಪು ಮಲಗಿದ್ದ, ಅವ್ನು ಎಬ್ಬರಿಸ್ಬಿಟ್ಟು ಅಷ್ಟೊತ್ತೊಳಗೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ನಾವು ಜ್ಯುವೆಲ್ರಿ ಇಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಆ ಜ್ಯುವೆಲ್ರಿ ಇಸ್ಕೊಂಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು, ಸಂಜೆನೇ ಆಗೋಯಿತು. ಒಂಥರ ಹನಿ ಬೇರೆ, ಅದರಲ್ಲೂ ಆ ಕಡೆ ಎಲ್ಲ ಬೆಟ್ಟ ಗುಡ್ಡ ಇರೋದ್ರಿಂದ ಸ್ವಲ್ಪ ಭಯ ಬೇರೆ, ಹುಲಿ ಅದಿದು ಕಾಟ ಇರುತ್ತೆ ಅಂತ ಬೇರೆ ಭಯ, ಎದುರಿಸ್ಬಿಟ್ಟಿದ್ರು. ಹಾಗಾಗಿ ಇನ್ನು ಬರೋ ಅಷ್ಟೊತ್ತಿಗೆ ಫುಲ್ ಕರೆಂಟೇ ಇಲ್ಲ. ನೀವು ನೋಡ್ತಾ ಇರ್ಬೋದು, ಮಕ್ಳು ಹಂಗೆ ಆಟ ಆಡ್ತಾಯಿದ್ರು. ನಾನಿವಾಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ರಸಮ್ ಮಾಡಿ, ರೈಸ್ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಹಾಗಾಗಿ ಬಜ್ಜಿ ಹಾಕಿದೆ. ಬೇಗನೆ ಒಂದು ಟೈಮು ಊಟ ಮಾಡ್ಕೊಳ್ಳೋಣ ಅಂತೇಳಿ. ಯಾಕಂದರೆ ತುಂಬ ದಿವಸನೇ ಆಗೋಗಿತ್ತು ಬಜ್ಜಿ ಮಾಡಿ ನಾನಂತೂ. ಅದು ಇದು ಕೆಲಸ ಅಂತ ಹೇಳ್ಬಿಟ್ಟು ಮನೇಲಿ ಕರೆಕ್ಟಾಗಿ ಅಡುಗೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಏನು ಇಷ್ಟ ಆಗುತ್ತೋ ಸಿಂಪಲಾಗಿ ಅದನ್ನು ಊಟ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹಾಗೆ ಭಾನುವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮನೆ ಪೂಜೆ ಮಾಡಬೇಕಲ್ಲ, ಕಾಲಭೈರವಂದು. ಹಾಗಾಗಿ ಅದನ್ನು ಪೂಜೆ ಮಾಡೋದಕ್ಕೋಸ್ಕರ ಮುಂಚೆ ನಾನು ನೆಲ ಎಲ್ಲ ಒರೆಸ್ಕೊಂಡು, ಇವಾಗ ನಾನು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಕೊಂಡೆ. ತಲೆ ತುಂಬಾ ನೋವ್ತಾಯಿತ್ತು. ಹಾಗಾಗಿ ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡು ಬಂದು ಇನ್ನು ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ 1 ಟೈಮ್ಗೆ ಮಧ್ಯಾಹ್ನ ಚಿಕನ್ ತಂದುಕೊಡ್ತೀನಿ ಅಂತ ಹೇಳಿದರು. ಚಿಕನ್ ಮಾಡಿನೇ ಎಷ್ಟೊಂದು ದಿವಸ ಆಗಿಬಿಟ್ಟಿದೆ ನಮ್ಮ ಮನೇಲಂತೂ. ಯಾಕಂದರೆ ಬರೀ ನಾನು ಬ್ಯಾಕ್ ಟು ಬ್ಯಾಕ್ ವರ್ಕ್ಗಳಿಗೆ ಹೋಗ್ಬಿಡ್ತಾಯಿದ್ದೆ. ಆ್ಯಂಡ್ ನಾವು ಕೆಲವೊಂದಿಷ್ಟು ದಿವಸಗಳಲ್ಲೂ ಕೂಡ ತಿಂತಾ ಇರಲ್ಲ. ಹಾಗಾಗಿ ನನಗೆ ಸಂಡೇ ಹೊತ್ತು ಕೆಲವೊಂದು ಸತಿ ಕೆಲಸಗಳು ಬಿದ್ದಿದ್ದರಿಂದ ನಂಗೆ ಚಿಕನ್ ಮಾಡಿಕೊಡೋಕ್ಕೆ ಆಗಿರಲಿಲ್ಲ. ಅಪ್ಪು ಅಂತೂ ಕಬಾಬ್ ಬೇಕು ಅಂತಲೇ ಇದ್ದ. ಹಾಗಾಗಿ ಸರಿ ಇವತ್ತು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನೀರು ಕಾಯೋಕ್ಕೆ ಇಟ್ಟಿದ್ದೆ, ಅಪ್ಪುಗೂ ಕೂಡ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಇಟ್ಬಿಟ್ಟು ಇನ್ನು ನಾನಿಲ್ಲಿ ಬೆಳಗ್ಗೆ ಟಿಫನ್ಗೆ ನಾನು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ರೈಸ್ ಇಟ್ಬಿಟ್ಟು ಸಿಂಪಲಾಗಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬೇಗನೆ ಪುಳಿಯೋಗರೆ ಗೊಜ್ಜು. ಅಷ್ಟೊತ್ತೊಳಗೆ ಸ್ವಲ್ಪ ಇವತ್ತು ಕೆಲವೊಂದಿಷ್ಟು ಫರ್ನಿಚರ್ಸ್ಗಳನ್ನ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಗೆ. ಈ ಮನೆಗೆ ನಾನು ಬಂದಾಗ ತುಂಬಾ ಹೆಂಗಿತ್ತು ಅಂತಂದರೆ, ನೀವು ನೋಡಿರ್ತೀರ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ನಾನು ತೆಗ್ದಿಲ್ಲ. ನಾನು ಸ್ವಲ್ಪ ಎಲ್ಲ ಐಟಮ್ಸ್ಗಳು ಎಲ್ಲ ಜೋಡಿಸ್ಕೊಂಡ ಮೇಲೆ ನಾನು ಹೋಮ್ ಟೂರ್ ಮಾಡಿದ್ದೆ. ಅದನ್ನು ನೀವು ನೋಡಿರ್ತೀರ. ಅದಾದಮೇಲೆ ನಾವು ಯಾವುದೇ ರೀತಿಯಾದ ಫರ್ನಿಚರ್ಸ್ ಎಲ್ಲ ತಂದೇ ಇರಲಿಲ್ಲ. ಹಾಗಾಗಿ ಅದನ್ನು ಕೂಡ ನೋಡ್ಕೊಂಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಪುಳಿಯೋಗರೆ ಮಾಡೋಷ್ಟೊತ್ತಿಗೆ ತುಂಬ ಓಡಿ ಬಂದ, ಬಾ ನನ್ನ ಜೊತೆ ಆಟ ಆಡು ಅಂತ. ಆ್ಯಂಡ್ ಇವಾಗ ಅವನ ಜೊತೆ ಕ್ರಿಕೆಟ್ ಆಡೋದು, ಬಾಲ್ ಆಡೋದು, ಈ ಥರದ್ದು ಎಲ್ಲ ಫುಟ್ಬಾಲ್ ಆಡೋದು, ಈ ಥರದ್ದು ಮನೆಯಲ್ಲಿ ನಾನು ಅವನ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಈ ಟೈಮ್ ನಿಜ ತುಂಬ ಬೇಗನೆ ಹೋಗ್ತಾಯಿದೆ ಅಂತಲೇ ಹೇಳ್ಬೋದು. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ. ಆ್ಯಂಡ್ ಅವರು ಬೆಳೀತಾ ಈ ವಿಷಯಗಳನ್ನೆಲ್ಲ ನಾವು ಮುಂದೆ ಮಾಡೋದಕ್ಕೆ ಆಗಲ್ಲ. ಇವಾಗ ಅವ್ರ ಜೊತೆ
ಹೇಗೆ ಕ್ರಿಕೆಟ್ ಆಡ್ತಿದ್ದು ಮುಂದೆ ಆ ಥರ ಆಡೋದಕ್ಕೆ ಆಗಲ್ಲ. ಯಾಕಂದರೆ ಮಕ್ಕಳು ಬೇಗ ದೊಡ್ಡವರಾಗ್ಬಿಡ್ತಾರೆ. ಆಮೇಲೆ ಅವ್ರ ಪ್ರಯಾರಿಟೀಸ್ಗಳೇ ಬೇರೆ ಆಗಿಬಿಡುತ್ತೆ. ಆದರೆ ಇವಾಗ ನಾವು ಆದಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರ ಜೊತೆ ಆಟ ಆಡಿಕೊಂಡು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನಾವಿದ್ದರೆ ನಮಗೂ ಕೂಡ ಒಂದು ಒಳ್ಳೆ ಮೆಮೊರಿ ಇರುತ್ತೆ. ನಾನು ಆವಾಗ ಚಿಕ್ಕ ವಯಸ್ಸಲ್ಲಿ ನಿನ್ನ ಜೊತೆ ಈ ಥರ ಎಲ್ಲ ಆಟ ಆಡ್ತಾಯಿದ್ದೆ ಕಣೋ ಅಂತ ನಾನು ಅವನಿಗೂ ಕೂಡ ಹೇಳ್ಬೋದು. ನಾನು ಇವಾಗ ಕ್ರಿಕೆಟ್ ಆಡ್ತಾಯಿದ್ದೆ, ನಿನ್ನ ಜೊತೆ ಸೈಕಲ್ ತುಳಿತಾಯಿದ್ದೆ ಅಂತ ಎಲ್ಲ. ಆ್ಯಂಡ್ ಇವಾಗ ಅದೆಲ್ಲ ನೆನೆಸ್ಕೊಂಡ್ರೆ ಸ್ವಲ್ಪ ಅಷ್ಟು ಖುಷಿ ಆಗುತ್ತೆ. ಇನ್ನು ಬೇಗ ದೊಡ್ಡವನಾಗ್ತಾ ಇದ್ದಾನಲ್ಲ, ಸ್ಕೂಲ್ ಕಾಲಿಟ್ಟಿದ ತಕ್ಷಣ ಬೇಗ ಮಕ್ಕಳು ಸ್ಕೂಲ್ ಮುಗಿಸೋದೆ ವರ್ಷಗಳು ಹೋಗೋದೇ ನಿಜವಾಗ್ಲೂ ಗೊತ್ತಾಗಲ್ಲ. ತುಂಬಾ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು 3 ವರ್ಷ ಹೇಗಾಗೋಯ್ತು ಅಂತ. ಮಕ್ಕಳು ಬೇಗನೆ ದೊಡ್ಡವರಾಗ್ತಾರೆ ಕಣ್ಣೆದುರು. ಅದನ್ನು ಅದನ್ನು ರಿಯಲಾಗಿ ಅನುಭವಿಸ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಖುಷಿ. ಸೊ ಅವನ ಜೊತೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಬಿಟ್ಟು ಇನ್ನು ನಾಷ್ಟ ಮಾಡಿ ಅವ್ನಿಗೂ ತಿನ್ನಿಸ್ಬಿಟ್ಟು ಮಲಗಿಸಿ ನಾನಿವಾಗ ದೇವ್ರ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರವೀಣವರು ಹಸು ಹತ್ರ ಹೋಗಿದ್ರು, ಹಾಗಾಗಿ ನೀನು ಪೂಜೆ ಮಾಡಿಬಿಡು ಆಮೇಲೆ ಬಂದು ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಮೊದಲು ತುಂಬ ದಿವಸನೇ ಆಗೋಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಿ ನೀಟಾಗಿ ಪೂಜೆ ಮಾಡಿ. ಯಾಕಂದರೆ ಕರೆಕ್ಟಾಗಿ ಮಾಡೋಕ್ಕೆ ಆಗಿರಲಿಲ್ಲ. ಜಸ್ಟ್ ದೇವ್ರ ಪಾತ್ರೆ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ಹಾಗೆ ಪೂಜೆ ಮಾಡಿಬಿಡ್ತಾಯಿದ್ದೆ. ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಫಸ್ಟು ದೇವ್ರ ಮನೆಯನ್ನೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದನ್ನು ಎಲ್ಲ ನೋಡಿಕೊಂಡು ಆಮೇಲೆ ಇವತ್ತು ನಾನು ಸಮಾಧಾನವಾಗಿ ಕೂತ್ಕೊಂಡು ಪೂಜೆ ಅಂತೂ ಮಾಡಿದೆ. ಅಷ್ಟೊತ್ತೊಳಗೆ ಇನ್ನು ಅಪ್ಪು ಕೂಡ ಎದ್ದ. ಅವನು ಎದ್ದರೆ ಇನ್ನು ಅವ್ನು ಸುಧಾರಿಸೋದು ತುಂಬ ಕಷ್ಟ. ಹಾಗಾಗಿ ಅವನು ಕೂಡ ಕರ್ಕೊಂಡು ಹೋಗೋಣ ಅಂತಲೇ ಹೇಳ್ಬಿಟ್ಟು ನಾನು ಅಷ್ಟೊತ್ತೊಳಗೆ ಫಟಾಫಟ್ ಅಂತ ಪೂಜೆ ಮಾಡಿಕೊಂಡೆ. ಅದರಲ್ಲೂ ಭಾನುವಾರದೊತ್ತು ವಾರದೊತ್ತು ಮಿಸ್ ಮಾಡೋಕ್ಕಾಗಲ್ಲ. ಆದರೆ ಕೆಲವು ಸರ್ತಿ ಆರ್ಡರ್ ಇದ್ದಾಗ ನನಗೆ ಮಾಡೋಕ್ಕಾಗಲ್ಲ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಬರೀ ಸುಧಾರಿಸ್ಕೊಂಡು ಆಮೇಲೆ ಕಸ ಇದನ್ನೆಲ್ಲ ಗುಡಿಸ್ಕೊಂಡು ಹಂಗೆ ಪೂಜೆ ಮಾಡಿಬಿಡ್ತೀನಿ. ಕೆಲವು ಸರ್ತಿ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಟಯರ್ಡ್ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಸಮಯ ಇದ್ದಾಗ ಈ ಥರ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಅಂತಲೇ ಒಂದಿಷ್ಟು ಅವರ್ಗಳನ್ನ ಟೈಮ್ ಸ್ಪೆಂಡ್ ಮಾಡಿ ದೇವ್ರ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದೇ ಒಂದು, ನಮ್ಗೆ ಏನು ಕೊಟ್ಟಿದೆಯೋ ಅಷ್ಟೇ ಸಾಕು, ಅದನ್ನು ಉಳಿಸ್ಕೊಂಡು ಹೋಗೋ ಥರ ದಾರಿ ಕೊಡು, ಶಕ್ತಿ ಕೊಡು. ಸೊ ತುಂಬ ದಿವಸ ಆದಮೇಲೆ ಈ ಥರ ಶಾಂತವಾಗಿ ನಾನು ಮನೇಲಿ ಪೂಜೆ ಮಾಡಿ ಆರಾಮಾಗಿ ನಾನು ದೇವ್ರ ಮನೆ ಅಂತಲೇ ಇಷ್ಟೊತ್ತು ಸಮಯನ ಸ್ಪೆಂಡ್ ಮಾಡಿ ಆರಾಮಾಗಿ ಇದ್ದೆ. ಇನ್ನು ಅಪ್ಪು ಕೂಡ ಅಷ್ಟೊತ್ತೊಳಗೆ ಎದ್ಬಿಟ್ಟ ಕಳ್ಳ. ಇವಾಗ ಪೂಜೆ ಎಲ್ಲ ಆಯಿತು. ಅಪ್ಪು ಕೂಡ ಎದ್ದ ಇವಾಗ. ಆ್ಯಂಡ್ ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಫರ್ನಿಚರ್ಸ್ನ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಹಾಗೆ ಹೊಸ ಫ್ರಿಜ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಅಂದರೆ ಮಾಮೂಲಿ ಫರ್ನಿಚರ್ಸ್ ಅಂದರೆ ಗೊತ್ತಿರುತ್ತಲ್ಲ, ಸೋಫಾ, ಡೈನಿಂಗ್ ಟೇಬಲ್, ಸೆಂಟರ್ ಟೇಬಲ್ ಮತ್ತು ಫ್ರಿಜ್ಜು, ಇಷ್ಟು ಐಡಿಯಾ ಇಟ್ಕೊಂಡು ಹೋಗ್ತಾಯಿದ್ದೀವಿ. ಇಷ್ಟಿದೆ ಇವಾಗ ತೊಗೊಬೇಕು ಅಂತ. ಹಾಗಾಗಿ ನೋಡೋಣ ನಮ್ಮ ಬಜೆಟ್ಟು ಮತ್ತು ಈಚೆಗಡೆ ಬಜೆಟ್ ಎಷ್ಟಿರುತ್ತೆ ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ಇವತ್ತು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೋಫಾ ಥರನಾ? ಎಷ್ಟು ದೊಡ್ಡ ಥರನಾ ಸೋಫಾ? ಅಷ್ಟು ದೊಡ್ಡ ಥರನಾ? ಸೊ ಇವತ್ತು ಹೋಗ್ತಾಯಿದ್ದೀವಿ ನೋಡ್ಕೊಂಬರೋಕ್ಕೆ. ಅಂದರೆ ಏನು ಪ್ರೈಸಸ್ ಇದೆ, ಆಮೇಲೆ ನಮ್ಮ ಬಜೆಟ್ಗೆ ಬರುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಇವತ್ತು ನೋಡ್ಕೊಂಬರೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಫೈನಲ್ ಮಾಡ್ತೀವಿ ಇಲ್ವೋ ಗೊತ್ತಿಲ್ಲ. ನಮ್ಮ ಬಜೆಟ್ಗಿದ್ರೆ ಫೈನಲ್ ಮಾಡ್ಬಿಟ್ಟು ಬರ್ತೀವಿ, ಇಲ್ಲ ಅಂದರೆ ಇಲ್ಲ. ಸೊ ಅವರು ಪ್ರವೀಣವ್ರು ಹಸು ಕಟ್ಟಾಕ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಹಾಗಾಗಿ ನಾನು ಅಪ್ಪು ಇಬ್ಬರು ವೆಯ್ಟಿಂಗ್. ಯಾರಿಗೋಸ್ಕರ ವೆಯ್ಟಿಂಗಪ್ಪ? ಇಬ್ಬರು ಯಾರು? ಇಬ್ಬರು ವೆಯ್ಟ್ ಮಾಡ್ತಾಯಿದ್ದೀವಂತೆ ಅವ್ರ ಅಪ್ಪಂಗೋಸ್ಕರ. ಸೊ ಅವ್ರು ಬಂದ ಮೇಲೆ ಹೊರಡೋದು. ನೆನ್ಮಂಗ್ಲದಲ್ಲಿ ಎಲ್ಲ ನೋಡ್ಕೊಂಬರೋಣ, ಆ ಕಡೆ ಸುತ್ತಮುತ್ತ ಏರಿಯಾಗಳೆಲ್ಲ ನೋಡ್ಕೊಂಬರೋಣ. ಬಜೆಟಿಗೆ ಬಂದರೆ ಬುಕ್ ಮಾಡಿಬಿಟ್ಟು ಬರೋದು. ಬಜೆಟಿಗೆ ಬಂದಿಲ್ಲ ಅಂದರೆ ಅಕ್ಕ ಮನೆ ಹತ್ರ ಅಂಚಪಳ್ಳಿ, ಬಗಲಗುಂಟೆ ಆ ಕಡೆನೂ ಇದೆ ಫರ್ನಿಚರ್ಸ್ ಎಲ್ಲ, ಅಲ್ಲೂ ಒಂದು ಸತಿ ಕೇಳ್ಕೊಂಬರೋದ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನೋಡೋದ ಹೇಗಾಗುತ್ತೆ ಅಂತ. ಇನ್ನು ನಾವು ಕೂಡ ಅಲ್ಲಿಂದ ಸೀದಾ ನೆನ್ಮಂಗ್ಲಕ್ಕೆ ಹೊರಟ್ವಿ. ಫಸ್ಟು ಫ್ರಿಜ್ಗಳನ್ನ ನೋಡ್ಕೊಂಬರೋಣ ಅಂತ ಹೋದ್ವಿ. ಆದರೆ ನಿಜವಾಗ್ಲೂ ನಾನು ಅಂದ್ಕೊಂಡಂಗೆ ರೇಟ್ಗಳು ಒಂದೂ ಇಲ್ಲ. ಹೇಳಬೇಕು ಅಂದರೆ ನನಗೆ ಡಬಲ್ ಡೋರ್ ಫ್ರಿಜ್ ತೊಗೋಬೇಕು ಅಂತಿತ್ತು. ಆದರೆ ನಮ್ಮ ಬಜೆಟ್ಗಿಂತ ತುಂಬ ಹೈ ಬಜೆಟ್ ಇತ್ತು. ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ನಾವು ಫರ್ನಿಚರ್ಸಿಗೆ ಬಂದ್ವಿ. ಫರ್ನಿಚರ್ಸ್ ಕೂಡ ಅಷ್ಟೇ, ನಾವು ಅಂದ್ಕೊಂಡಿದ್ದ ಬಜೆಟ್ಗಿಂತ ಎಲ್ಲ ಜಾಸ್ತಿನೇ ಹೇಳಿದ್ರು. ಆದರೆ ಅವ್ರು ಹೇಳಿದ್ರು ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ, ಬನ್ನಿ ಸರ್ ತೊಗೊಳ್ಳಿ ಅಂತ. ಅದರಲ್ಲಿ ನಮಗೆ ವುಡ್ಡಲ್ಲಿ ಒಂದು ಸೋಫಾ ತುಂಬಾ ಇಷ್ಟ ಆಯಿತು. ಅದು ಚೆನ್ನಾಗಿದೆ ಅಂತಲೂ
ಅನ್ನಿಸ್ತು. ನಮ್ಮ ಮನೆಗೆ ಅದು ಚೆನ್ನಾಗಿ ಸೂಟ್ ಆಗುತ್ತೆ ಅನಿಸ್ತು. ಸೊ ಹಾಗಾಗಿ ನಾವು ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡು, ಇನ್ನು ಅಪ್ಪಗೆ ಸ್ವಲ್ಪ ಡೈಲಿ ವೇರ್ ಬಟ್ಟೆಗಳೆಲ್ಲ ಬೇಕು, ಅದನ್ನೆಲ್ಲ ತೊಗೊಂಡು ಇನ್ನು ವಾಪಸ್ಸು ನೆನ್ಮಂಗ್ಲದಿಂದ ಮನೆಗೆ ಎಲ್ಲ ನೋಡ್ಕೊಂಡು ಬಂದ್ವಿ. ಅದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಂದು ಐಟಮ್ಗಳನ್ನ ತಂದಿದೆ. ಮೊದಲು ಅವ್ನ ಕೈ ಕೊಟ್ಬಿಡ್ಬೇಕಿಲ್ಲ ಅಂದರೆ ಅವ್ನು ಕಿರ್ಚಾಕ್ತಾನೆ. ಇದು ನೋಡಿ, ಅಲ್ಲಿ ಇದತ್ರ ಹೋದಾಗ ಸೇಲ್ ಹತ್ರ ಹೋದಾಗ ಎತ್ಕೊಂಬಂದಿರೋದು. ಏನಾದರೂ ಯೂಸ್ ಆಗೋಂಥದ್ದು ತಗೋ ಅಂದರೆ ಇಲ್ಲ, ಈ ಥರ JCB ಈ ಥರ ಇದನ್ನು ತುಂಬೋದನ್ನ ತಗೋತಾನೆ. ಅದೇ ಬಗ್ಗಿ ಬೇರೆ ನೋಡ್ತಾನೆ. ಸರಿ ತಗೊಂಡು ಹೋಗಿ ಆಟ ಆಡ್ತಾ ಇರೋಗಲ್ಲ. ಅಲ್ಲಿ ಕೂಚೋಣ ಆಡೋಗಲ್ಲ. ಸೊ ನಾನು ಕೆಲವು ಸತಿ ಇವ್ನು ಏನಾದ್ರು ಆಟ ಸಾಮಾನು ಅದು ಇದು ಆಟ ಮಾಡ್ತಾ ಇದ್ದ ಅಂತಂದರೆ ಸೇಲ್ ಇದೆ ಅಲ್ಲೆಲ್ಲ ಈ ಥರ ಐಟಮ್ಸ್ಗಳನ್ನೆಲ್ಲ ಸಿಗುತ್ತೆ, ಪ್ಲೇಯಿಂಗ್ ಗೇಮ್ಸು. ಒಂದು ನಿಮಿಷ ಬಿಚ್ಚಿಕೊಟ್ಬಿಡ್ತೀನಿ. ಕಳ್ದಾಕಿದ್ರೆ ಮಾತ್ರ ಒದೆ ತಿಂತೀಯ. ಕಳ್ದಾಕಲ್ಲ. ಪುಟ್ಪುಟಾಣಿ JCB ತಾಂಡಾಗ ಇದು JCB. ಇದು JCB. ತಂದು ಆಟಾಡು. ಇದು ಈ ಥರ ಅಲ್ಲೆಲ್ಲ ತುಂಬ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ. ಅಂತ ನಾನು ಬೆಳಗ್ಗೆಯಿಂದ ಒಂದೇ ಸಮ ಹಠ ಏನಾದರೂ ಕೊಡಿಸಿ ನಾವು ಫ್ರಿಜ್ಜು ಮತ್ತು ಸೋಫಾ ಎಲ್ಲ ನೋಡ್ಕೊಂಬರಕ್ಕೆ ಹೋಗ್ತೀವಿ ಅಂತ ಅಂದಿದ್ದಷ್ಟೇ. ನನಗೆ ಏನಾದರೂ ಆಟ ಸಾಮಾನು ಕೊಡಿಸಿ, ನೀವು ಅದನ್ನೆಲ್ಲ ತರಕ್ಕೆ ಹೋಗ್ತೀರಾ ಅಂತ ಅವನು. ಸೊ ನಾನು ಯೂಶ್ವಲಿ ಅವನ್ನ ಒಂದು ಅಲ್ಲಿ ಮಾರ್ಟ್ ಥರ ಇದೆ, ಅಂದರೆ ಏನು ತೊಗೊಂಡ್ರು 110 ರೂಪಾಯಿ 120 ಈ ಥರ ಇದೆ ಅಲ್ಲಿ. ಸೊ ಹಾಗಾಗಿ ಸುಮ್ಮನೆ ಮಕ್ಳಿಗೆ ಎಷ್ಟು ಕೊಡಿಸಿದ್ರು ವೇಸ್ಟ್ ಏನಲ್ವಾ. ಒಂದು ಬ್ಯಾಗ್ಗಿಂತ ಅದೊಂದು ಚೇರ್ ಇದೆ, ಅದ್ರ ಮೇಲೆ ಎಲ್ಲನೂ ಹಾಕಿ ಇಕ್ಕಿದ್ದಾನೆ, ಅಷ್ಟು ಇದೆ. ಅದ್ರ ಜೊತೆ ಈ JCB ಅದಿದು ಹುಚ್ಚು ಬೇರೆ. ಅದಕ್ಕೋಸ್ಕರ ಇನ್ನೇನು ಮಾಡೋದು, ನಾಳೆ ಸ್ಕೂಲ್ ಇದಕ್ಕೆ ಬೇರೆ ಹೋಗಿ ಕಳಿಸ್ಬೇಕು ಅವ್ನು, ಅಂಗನವಾಡಿಗೆ ಬೇರೆ. ಅದಕ್ಕೆ ಇನ್ನು ಹಠ ಮಾಡ್ತಾನೆ ಅಂತೇಳಿ ಅದೊಂದು ಕೊಡಿಸ್ಕೊಂಬಂದೆ ಆಟ ಆಡಲಿ ಅಂತ. ಸೊ ಅದೊಂದು ಕೊಡಿಸ್ಕೊಂಬಂದೆ. ಚೆನ್ನಾಗಿದೆ, ಕ್ಯೂಟಾಗಿ ಇಷ್ಟು. ನಾವೆಲ್ಲ ಅದನ್ನೆಲ್ಲ ನೋಡೇ ಇರಲಿಲ್ಲ ಬಿಡಿ. ಹಾಗೆ ಅಲ್ಲಿಂದ ಸೇಲ್ಗೆ ಹೋಗಿದ್ವಲ್ಲ, ಹಂಗೆ ಒಂದು ರೌಂಡ್ ತಿರುಗಾಡ್ತಾ ಇದ್ದೆ. ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ನೀವು ವೀಡಿಯೋಸ್ ಎಲ್ಲ ಮಾಡ್ತೀರಲ್ಲ, ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಥ್ಯಾಂಕ್ಸ್ ಹೇಳಿದೆ. ಸೊ ಥ್ಯಾಂಕ್ ಯು ನನ್ನ ಸಬ್ಸ್ಕ್ರೈಬರ್ ನೋಡಿ ನನ್ನನ್ನು ಮಾತಾಡ್ಸಿದ್ದಕ್ಕೆ, ಏನೋ ಒಂಥರ ಖುಷಿ ನನಗೆ. ಹಾಗೆ ಇನ್ನು ಅವನಿಗೆ ಈ ಥರ ಸ್ಲೇಟು ಇದಕ್ಕಿಂತ ಮುಂಚೆ ಬರ್ತಡೇಗೇನೋ ಅಕ್ಕನೂ ಅಮ್ಮನ ಕೊಡಿಸಿದ್ರು. ಅದನ್ನು ಕಂಪ್ಲೀಟಾಗಿ ಹಾಳು ಮಾಡ್ಕೊಂಬಿಟ್ಟ. ಹಾಗಾಗಿ ಇದನ್ನು ನಾನೇ ತೊಗೊಂಬಂದೆ. ಇದನ್ನು ಮನೇಲಿ ಕೂತ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ಸೋಕ್ಕೆ. ಅಲ್ಲಿಗೆ ಬೇರೆ ಥರ ಬರುತ್ತೆ. ಸ್ಕೂಲ್ ಅಂದರೆ ಅವನು ಸ್ಕೂಲ್ ಅಂದರೆ ಅಂಗನವಾಡಿ ಕಳಿಸ್ತಾ ಇರೋದು, ಸ್ಕೂಲ್ ಅಂತ ಅಲ್ಲ, ಅಂಗನವಾಡಿ ಕಳಿಸ್ತಾ ಇರೋದು 1 ವರ್ಷ. ಅದಾದಮೇಲೆ UKG LKGಗೆ ಅಂಗನವಾಡಿಗೆ ಹಾಕೋದು. ಸೊ ಹಾಗಾಗಿ ಅಂಗನವಾಡಿಗೆ ಬೇಸಿಕ್ಕಾಗಿ ಅಂಗನವಾಡಿಗೆ ಹೋಗಬೇಕು ಮಕ್ಕಳು ಅಲ್ಲಿ. ಯಾಕಂದರೆ ಪ್ರತಿಯೊಂದು ಆ್ಯಕ್ಟಿವಿಟೀಸು ಇರುತ್ತೆ, ಅವ್ರಿಗೆ ಎಲ್ಲ ಥರನೂ ಹೇಳ್ಕೊಡ್ತಾರೆ, ಆಟ ಆಡ್ತಾರೆ. ಮಕ್ಳ ಜೊತೆ ಬೆರೆಯೋದಕ್ಕೆ ಅವ್ರಿಗೆ ಟೈಮ್ ಸಿಗುತ್ತೆ. ಸಡನ್ನಾಗಿ ಒಂದು ಸ್ಕೂಲ್ಗೆ ಯೂನಿಫಾರ್ಮು, ಬ್ಯಾಗು, ಲಂಚ್ ಬ್ಯಾಗ್ ಒಂದಿದ್ದು ಸ್ವಲ್ಪ ಭಯ ಆಗುತ್ತೆ. ಯೂಶ್ವಲಿ ಅಂಗನವಾಡಿ ಅಂದರೆ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ನಾನು ಇದನ್ನು ತೊಗೊಂಡೆ, ಮನೇಲಿ ಬರ್ಸೋಣ ಅಂತ ಹೇಳ್ಬಿಟ್ಟು. ಅವನಿಗೆ ABCD I 1 2 3 ಎಲ್ಲ ಬಾಯಲ್ಲಿ ಹೇಳ್ತಾನೆ, ಆದರೆ ಬರೀಬೇಕಲ್ಲ ಅವನು. ಹಾಗಾಗಿ ನಾನೇ ಮನೇಲಿ ಬರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ತೊಗೊಂಬಂದೆ. ಇದರಲ್ಲಿ ಚಾಪೀಸು ಇದನ್ನೆಲ್ಲ ಕೊಟ್ಟಿದ್ದಾರೆ, ರೇಸರ್ ಎಲ್ಲನೂ ಚೆನ್ನಾಗಿತ್ತು. ಸೊ ಕಮ್ಮಿ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಕಮ್ಮಿ ಅನ್ನಿಸ್ತಲ್ಲ ಅಂತ ಒಂದು ಎತ್ಕೊಂಬಂದೆ ಅಷ್ಟೇ ಅವನಿಗೆ ಬರ್ಸೋಕ್ಕೆ. ಎತ್ತಿಕ್ಕಲ್ಲಿ ಹಾಗೆ ಈ ಥರ ಒಂದು ವಾಟರ್ ಬಾಟಲ್ ತೊಗೊಂಬಂದೆ. ನಾನು ಈಚೆ ಜಾಸ್ತಿ ಹೋಗ್ತಾ ಇರ್ತೀನಲ್ಲ, ಅದೊಂದು ವಾಟರ್ ಬಾಟಲ್. ಹಾಗೆ ಈ ಥರ ಟವಲ್ಸ್ಗಳನ್ನ ತೊಗೊಂಬಂದೆ. ಇದು ಬಂದು ಶಾಪ್ಗೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಅಂದರೆ ಫೇಶಿಯಲ್ ಎಲ್ಲ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಈ ಥರ ಇರುತ್ತೆ ನೋಡಿ, ಈ ಥರ ಫುಲ್ಲು. ಅಂದರೆ ಅವ್ರು ಇದ್ರ ಮೇಲೆ ಹಾಕೋಕ್ಕೆ, ಇಲ್ಲಾಂದರೆ ಕೈ ಎಲ್ಲ ಒರೆಸ್ಕೊಳ್ಳೋಕ್ಕೆ ಬೇಕಾಗ್ತಾ ಇರುತ್ತೆ. ಆಮೇಲೆ ನಾವು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಬೇಕಾದ್ರೆ ಕಾಲೆಲ್ಲ ಒರೆಸ್ಲಿಕ್ಕೆಲ್ಲ ಬೇಕಾಗುತ್ತೆ. ಹಾಗಾಗಿ ಇದು ಬಂದು ಸಾಫ್ಟಾಗಿತ್ತು. ಸೊ 5 ಏನೋ ಅನಿಸುತ್ತೆ ಸೆಟ್ಟು, 5 ಪೀಸ್ ಏನೋ ಬರುತ್ತೆ. ಸೊ ಹಾಗಾಗಿ ತೊಗೊಂಬಂದೆ. ನೋಡ್ತಾ ಇರ್ಬೋದು, ಶಾಪ್ಗೆ ಅಂತಲೇ ಹೇಳ್ಬಿಟ್ಟು ತೊಗೊಂಬಂದೆ. ಮನೆಗೂ ಕೂಡ ಈ ಥರ ಯೂಸ್ ಮಾಡ್ಬೋದು, ವರ್ತು, ಪರವಾಗಿಲ್ಲ, ಕೊಡ್ಬೋದು ಅಂತ. ಜಸ್ಟ್ 100 ರೂಪೀಸ್ ಏನೋ, 5ಕ್ಕೆ 100 ರೂಪೀಸು, ಪರವಾಗಿಲ್ಲ, ಕೊಡ್ಬೋದು ಅಂತ ಅನ್ನಿಸ್ತು. ಹಾಗಾಗಿ 2 ತೊಗೊಂಬಂದೆ. ಒಂದು ಮನೆಗೆ ಯೂಸ್ ಮಾಡ್ಕೊಳ್ಳೋದ, ಇನ್ನೊಂದು ಅಂಗಡಿಗೆ ಯೂಸ್ ಮಾಡ್ಕೊಳ್ಳೋದಂತ ಈ ಥರ ಟವಲ್ಸ್ಗಳು ತೊಗೊಂಬಂದೆ.
ಇನ್ನು ಅವನು ಅಂಗನವಾಡಿಗೆ ಹೋಗ್ತಾ ಇರೋದ್ರಿಂದ ಅವ್ನಿಗೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಗೊಂಬಂದೆ. ಅಂದರೆ ಸ್ವಲ್ಪ ಡೈಲಿ ಯೂಸ್ ಬಟ್ಟೆಗಳು. ಅಲ್ಲಿ ಯೂನಿಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ದಾರೆ, ನೋಡಬೇಕು ಏನು ಯೂನಿಫಾರ್ಮ್ ಕೊಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ನೋಡೋದ ಏನು ಇನ್ನೂ ಅವನ್ನ ನಾಳೆ ಹೋಗಿ ಸೇರಿಸ್ತಾ ಗೊತ್ತಾಗುತ್ತೆ. ಸೊ ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಏನು ಎಷ್ಟು ಮಟ್ಟಿಗೆ ಯೂನಿಫಾರ್ಮ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನಾವು ನೋಡೋದ ಅಂದ್ಬಿಟ್ಟು ನಾನೇ ಈ ಥರದ್ದು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಈ ಥರ ಶರ್ಟ್ಗಳನ್ನ ತೊಗೊಂಬಂದೆ. ಇಲ್ಲ ಇವಾಗ ನಾಳೆ ಹಾಕ್ಕೊಂಡು ಹೋಗೋಕ್ಕಾದ್ರೂ ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಈ ಥರ. ಆ್ಯಂಡ್ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಈ ಥರ ಚಡ್ಡಿಗಳು ತೊಗೊಂಬಂದೆ. ಪ್ಯಾಂಟ್ ಅಂದರೆ ತುಂಬಾ ಹಾಳು ಮಾಡ್ಕೊತಾನೆ, ಈ ಥರದಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ತೊಗೊಂಬಂದೆ ಈ ಥರದ್ದು 2. ಇನ್ನು ಅವನಿಗೆ ಟವಲ್ಸ್ ಇರಲಿಲ್ಲ, ಚಿಕ್ಕ ಚಿಕ್ಕ ಟವಲ್ಸ್ ಯಾವಾಗ ಯೂಸ್ ಮಾಡ್ತಾಯಿದ್ದೆ, ಇನ್ನೂವರೆಗೂ ಯೂಸ್ ಮಾಡ್ತಾಯಿದ್ದೆ. ಹಾಗಾಗಿ 1-2 ಈ ಥರ ಸಾಫ್ಟ್ ಮೆಟೀರಿಯಲ್ಲು, ಇದು ಸಖತ್ತಾಗಿದೆ ಮಾತ್ರ. ನಾವು ರೆಗ್ಯುಲರಾಗಿ ಒಂದು ಸೇಲ್ ಥರ ಇದೆ, ಅಲ್ಲಿಗೆ ಹೋಗ್ತೀವಿ. ಮಕ್ಕಳಿಗೆ ಅಲ್ವಾ, ಸೊ ಬೇಗ ಬೆಳೀತಾ ಇರ್ತಾರೆ. ಎಷ್ಟು ಬೇಗ ಬೆಳೀತಾರೆ ಅಂತ ಗೊತ್ತಾಗಲ್ಲ, ಎಷ್ಟು ಇನ್ವೆಸ್ಟ್ ಮಾಡಿದ್ರು ಸಾಕಾಗಲ್ಲ ಬಟ್ಟೆ ಅದು ಅಂತ. ಸೊ ನಾನು 2 ಕಲರಲ್ಲಿ ತೊಗೊಂಬಂದೆ ಇಲ್ಲಿ ಅವನಿಗೆ ಅಂತ ಹೇಳ್ಬಿಟ್ಟು. ಇದು ಪಿಂಕ್ ಆ್ಯಂಡ್ ಪರ್ಪಲ್ 2 ಕಲರು ಸಿಕ್ತು, ಚೆನ್ನಾಗಿದೆ, ಸಾಫ್ಟಾಗಿದೆ, ನೀರೆಲ್ಲ ಇಂಬ್ರುಕೊಳ್ಳೋ ಥರನೇ ಇದೆ. ಹಾಗಾಗಿ ಇದನ್ನು ತೊಗೊಂಬಂದೆ. ಜಸ್ಟ್ 200 150 ಏನೋ ಮಾಡಿಸಿ ತೊಗೊಂಬಂದಿದ್ದು ಅನಿಸುತ್ತೆ. ಚೆನ್ನಾಗಿದೆ. ಅಂದರೆ ಕೆಲವು ಸತಿ ಫಿಕ್ಸ್ಡ್ ರೇಟ್ ಅಂತಾರೆ, ಕೆಲವು ಸತಿ ಇದನ್ನು ಕಮ್ಮಿ ಮಾಡು ಕೊಡ್ತಾರೆ, ಆ ಥರ. ಸೊ ಇಷ್ಟೇ ನಾನು ಈಚೆಗಡೆಯಿಂದ ತೊಗೊಂಬಂದಿದ್ದು. ಆ್ಯಂಡ್ ಶಾಪ್ಗೆ ಹೋದ್ವಿ, ಫಸ್ಟು ಫ್ರಿಜ್ಜು ನಾವು ನೋಡ್ಕೊಂಬರೋಣ ಅಂತ ಹೋದ್ವಿ. ಫ್ರಿಜ್ಜು ನೋಡ್ಕೊಂಬಂದ್ವಿ, ಆದರೆ ಅದು ಡಬಲ್ ಡೋರ್ ಫ್ರಿಜ್ ನಾವು ನೋಡಿದ್ದು. ಸೊ ಫ್ರಿಜ್ ಏನಾಯಿತು ಅಂತ ಅಂದರೆ ನಮ್ಮ ಬಜೆಟ್ಗಿಂತ ತುಂಬ ಜಾಸ್ತಿನೇ ಇತ್ತು. ಅವ್ರು ಹೇಳಿದ್ರು ಕಮ್ಮಿ ಆಗುತ್ತೆ ಪ್ರೈಸು, ಕೆಲವು ಸತಿ ಅದು ಇದು ಆಫರ್ಸು ಅಂತ ಅದು ಇದು ಎಲ್ಲ ಹೋಗಿ ನಿಮಗೆ ಕಮ್ಮಿ ಬೀಳುತ್ತೆ ಅಂತಲೂ ಹೇಳಿದ್ರು. ಸೊ ಓಕೆ ಅಂದ್ಬಿಟ್ಟು ನಾವು LG ಇಲ್ಲ ಗೋದ್ರೇಜಲ್ಲಿ ನೋಡ್ತಾ ಇದ್ದೀವಿ. ಸೊ ನಮ್ಮ ಪ್ರೈಸಿಗೆ ಬಂದರೆ ನಾವು ತೊಗೊಳ್ಳೋದ ಅಂತ, ಯಾಕಂದರೆ 2-3 ಕಡೆ ವಿಚಾರಿಸ್ಬೇಕು. ಸೊ 2-3 ಕಡೆ ವಿಚಾರಿಸಿದಾಗ 3-4 ಸಾವಿರ ಡಿಫ್ರೆನ್ಸ್ ಬಂತು. ಅಲ್ಲಿ ಇನ್ನೊಂದು ಕಡೆ ಏನಂದರೆ ಫ್ಯಾಕ್ಟ್ರಿ ಸೇಲ್ ಅಂತ ಇದೆ ನೆನ್ಮಂಗ್ಲದಲ್ಲೇ, ಬರೋ ರೋಡಲ್ಲಿ. ನೆನ್ಮಂಗ್ಲಾದರೆ ಇನ್ನೊಂಚೂರು ಮುಂದಕ್ಕೆ ಹೋಗಬೇಕು, ಅಲ್ಲೂ ಕೂಡ ಇತ್ತು. ಅಲ್ಲೇನಂದರೆ ನಿಮಗೆ ಅದು ಸೆಕೆಂಡ್ ಹ್ಯಾಂಡಲ್ ಥರನೇ ಕಾಣಿಸುತ್ತೆ, ಅದು ಯೂಸ್ ಮಾಡಿರ್ತಾರೆ, ಆಮೇಲೆ ಕೆಲವೊಂದು ರಿಟರ್ನ್ ಇರುತ್ತೆ, ಆ ಥರದನ್ನೆಲ್ಲ ಅಲ್ಲಿ ಮಾಡ್ತಾಯಿದ್ರು. ಅದನ್ನು 24,000 ಹೇಳಿದ್ರು. ಸೊ ಹಾಗಾಗಿ ಕೆಲವೊಂದಿಷ್ಟು ಹೆಚ್ಚು ಕಮ್ಮಿ ಇರುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇನ್ನೂ ಒಂದು 2-3 ಕಡೆ ನೋಡಿಬಿಟ್ಟು ಆಮೇಲೆ ಫೈನಲೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಒಂದೇ ಕಡೆ ಹೋದಾಗ ನಮಗೆ ತುಂಬ ಕಂಪ್ನೀಸ್ ತೋರಿಸಿದ್ರು, ಆದರೆ ಒಂದೇ ಕಡೆ ಹೋದಾಗ ಅಮೌಂಟ್ ವೇರಿಯೇಷನ್ ನಮಗೆ ಗೊತ್ತಾಗಲ್ವಲ್ಲ, ಎಷ್ಟು ಇಷ್ಟೇ ಇರುತ್ತಾ, ಬೇರೆ ಕಡೆ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಕಡೆ ಎಲ್ಲ ಇಲ್ಲೆಲ್ಲಿ ಯಾವುದ್ಯಾವುದು ನಮಗೆ ಚೆನ್ನಾಗಿರೋದಿತ್ತು ಅಂತ ಅನ್ನಿಸ್ತು, ಅಲ್ಲಿಗೆಲ್ಲ ಹೋಗಿ ಕೇಳ್ಕೊಂಬಂದಿದ್ವಿ. ನೋಡೋದ ಅಕ್ಕ ಅವರ ಇದತ್ರ ಹೋಗೋನು, ಅಲ್ಲೂ ಚೆನ್ನಾಗಿದೆ, ಅಲ್ಲೂ ಕಮ್ಮಿನೇ ಸಿಗುತ್ತೆ, ನಿನ್ನ ಬಜೆಟ್ಗೆಲ್ಲ ಸಿಗುತ್ತೆ ಅಂತಲೂ ಹೇಳಿದ್ರು. ಹಾಗಾಗಿ ನಮ್ಗೆ ಅದೇ ಬಜೆಟ್ ಅಂದರೆ ನಮಗೆ ಇರೋದೇ 25 ಒಳಗೆ. ಆ್ಯಂಡ್ ಸೋಫಾ ಇದನ್ನೆಲ್ಲ ಅಷ್ಟೇ ನಾವು ಸ್ವಲ್ಪ ಬಜೆಟಲ್ಲೇ 25 ಒಳಗೇ ನೋಡ್ತಾ ಇರೋದೆಲ್ಲನೂ. 25 ಕೆಳಗೆ ಎಲ್ಲ ಆಲ್ಮೋಸ್ಟ್ ನೋಡ್ತಾ ಇದ್ದೀವಿ. ನೋಡೋಣ ಏನು ಪ್ರೈಸಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಒಂದು 2-3 ಕಡೆ ವಿಚಾರಿಸ್ಕೊಂಡು ಬಂದಿದ್ದೀವಿ. ನಮಗೆ ಏನಂತ ಅಂದರೆ ಯಾವಾಗಲೂ ಹಳೆಯ ಮಾಡಲು ಇವಾಗೆಲ್ಲ ಇತ್ತಲ್ಲ ವುಡ್ಡಂದು, ಅದೇ ಥರ ತೋರಿಸ್ತಾಯಿದ್ರು ಕೆಲವು ಕಡೆ. ಅದೇ ಇನ್ನು ಕೆಲವು ಕಡೆ ಇತ್ತು, ಆದರೆ ಅಷ್ಟೊಂದು ಇದಾಗಿರಲಿಲ್ಲ. ನಾವು ನೋಡ್ಕೊಂಬಂದಿದ್ದ ಕಡೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಹೇಳಿದ್ರು, 30, 35, 40 ಈ ಥರ ಹೇಳಿದ್ರು. ಬರೀ 5 ಸೀಟರ್ದು ನಾವು ನೋಡ್ತಾ ಇದ್ದರೆ 5 ಸೀಟರ್ ಸೋಫಾ, ಅದೇ ಅಷ್ಟೊಂದು ಹೇಳ್ತಾಯಿದ್ರು. ಸರಿ ಆಯಿತು, ಇದೊಂದೇ ಕಡೆ ಕೇಳಿದ್ರೆ ನಮಗೆ ಗೊತ್ತಾಗಲ್ಲ, ಇನ್ನೊಂದು 4-5 ಕಡೆ ಕೇಳ್ಕೊಂಬಂದು ಲಾಸ್ಟ್ ಫೈನಲೈಸ್ ಮಾಡಿ ಈ ತಿಂಗಳೊಳಗೆ ತೊಗೊಬರೋದ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ ಅಷ್ಟೇ. ಸೊ ಇಷ್ಟೇ ಶಾಪಿಂಗ್ ಕತೆ. ಈ ಫರ್ನಿಚರ್ಸ್ ಮೇಲೆ ಏನಂದರೆ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಅದರಲ್ಲೇನೆಂದರೆ ನಮಗೆ ಆಸೆ ಇರೋದು ನಾವು ಸ್ವಂತ ಮನೆ ಕಟ್ಟಿದ ಮೇಲೆ ಅದು ಇನ್ನೂ ಚೆನ್ನಾಗಿರೋದು, ಆ ಒಂದು ನಾವು ಕಟ್ಟೋ ಟೈಮ್ಗೆ ಯಾವುದೆಲ್ಲ ಚೆನ್ನಾಗಿರುತ್ತೆ ಆ ಥರದನ್ನ ಆ ಒಂದು ಮನೆಗೆ ಸೂಟ್ ಆಗೋ ಥರ ತರಬೇಕು ಅಂತ. ಆದರೆ ಅಲ್ಲಿವರೆಗೂ ಅಟ್ಲೀಸ್ಟ್ ನಾವು ಹಿಂಗೆ ಇದು ಮಾಡೋಕ್ಕಾಗಲ್ಲ ಅಲ್ಲ, ಅಟ್ಲೀಸ್ಟ್ ಮನೆ ನೆಂಟರುಗಳು ಬರ್ತಾ ಇರ್ತಾರೆ. ಆಲ್ರೆಡಿ 3 ವರ್ಷ ಆಗಿದೆ. ಸೊ ತುಂಬ ಝೀರೋಯಿಂದ ಬಂದಿದ್ದು ನಾವು, ಆಯಿತಾ, ಏನೂ ಇರಲಿಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ಓಕೆ, ಇಬ್ಬರು ಫೈನಾನ್ಷಿಯಲಿ ಸ್ವಲ್ಪ, ನಾನು ಕೂಡ ಇವಾಗ 1 ವರ್ಷದಿಂದ ಆಯಿತು, 1 ವರ್ಷ ಆಯಿತು ನಾನು ಅರ್ನಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಒಂದು ಇದ್ರ ಮಟ್ಟಿಗೆ ನಾನು ಇದ್ದೀನಿ. ಸೊ ಹಾಗಾಗಿ ಇಬ್ಬರೂ ಸ್ವಲ್ಪ ಹಾಕಿ ಇಬ್ಬರು ಕೈ ಜೋಡಿಸಿ ಎಲ್ಲನೂ ತೊಗೊಂಬರೋಣ ಮನೆಗೆ, ನಮ್ಮ ಮಗು ಬೇರೆ ದೊಡ್ಡದಾಗ್ತಾಯಿದೆ ಅಂತೇಳ್ಬಿಟ್ಟು ಆ ಒಂದು ಆಸೆಗೆ ತೊಗೊಂಬರೋಣ ಅಂತ. ಹೆಣ್ಮಕ್ಳು ಸಾಧಾರಣ ಗೊತ್ತಿರುತ್ತಲ್ಲ, ಮನೆ ಫರ್ನಿಚರು ಒಂದೊಂದು ಮೂಲೆಗೆ ಏನೇನು ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದೇ ಜಾಸ್ತಿ ಯೋಚನೆ ಮಾಡ್ತಾಯಿರ್ತಾರೆ. ಹಾಗಾಗಿ ನಾನು ಅದೇ ಥರನೇ. ಸೊ ಇಷ್ಟು ದಿವಸ ಯಾವುದಾದ್ರು ಮೂಲೆಯಲ್ಲಿ ಹೆಂಗಿರುತ್ತೆ, ಹೆಂಗೆ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನೆಲ್ಲ ತುಂಬಾ ಯೋಚನೆ ಮಾಡ್ತೀವಲ್ವ. ಹಾಗಾಗಿ ನಾನು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡಿ ಇವಾಗ
ಈ ಮಂತ್ ಒಳಗೆ ಸ್ವಲ್ಪ ಎಲ್ಲ ನೀಟಾಗಿ ಏನೇನೆಲ್ಲ ಬೇಕು ಅನ್ನೋದನ್ನ ಅರೇಂಜ್ಮೆಂಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ದೇವ್ರ ದಯೆ ಅದನ್ನು ಬೇಗ ಆಗಲಿ. ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಸೋಫಾ ತಗೊಂಬರಮ್ಮ. ಇನ್ನು ನೀವೇನು ನೋಡ್ತಾ ಇದ್ದೀರಲ್ಲ, ನಾನು ಇಷ್ಟು ಗಂಟೆ ಮಾತಾಡ್ತಾ ಇರ್ಬೇಕಾದ್ರೆ ಅಪ್ಪು ತಗೊಂಡೋಗಿ ಅಲ್ಲಿ ಎಸ್ತಿರೋದು ನೋಡ್ಬೋದು. ಹೆಂಗೆ ಎಸ್ತಿದ್ದಾನೆ ತೊಗೊಂಬಂದಿದ್ದು ಒಂದೇ ದಿವಸಕ್ಕೆ. ಹೇಳ್ಬೇಕು ಅಂದರೆ ಹೆಣ್ಮಕ್ಳು ವಸ್ತುಗಳನ್ನ ಜೋಪಾನ ಮಾಡೋಷ್ಟು ಗಂಡು ಮಕ್ಕಳು ಮಾಡಲ್ಲ. ಅವ್ರಿಗೇನೇ ಹೊಸ ತಂದುಕೊಟ್ರು, ಎಷ್ಟೇ ಲಕ್ಷ ತಂದುಕೊಟ್ರು, ಅದು ಎಲ್ಲಿ ಬಿದ್ದಿರ್ಬೇಕು ಅಲ್ಲೇ ಬಿದ್ದಿರ್ತದೆ. ಅವರಂತೂ ಜೋಪಾನ ಮಾಡಲ್ಲ. ನನಗೇನಂತಂದರೆ ನಂದೇನೇ ಒಂದು ಸಣ್ಣ ಪುಟ್ಟ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ತುಂಬಾ ಜೋಪಾನ ಮಾಡೋದು ಜಾಸ್ತಿ ನಾನು. ಬಟ್ಟೆ ಆಗಿರ್ಬೋದು, ನಂದು ಎಷ್ಟೋ ಬಟ್ಟೆಗಳು ನಾನು ಇನ್ನೂ ಹಂಗೆ ಇಟ್ಟಿದ್ದೀನಿ. ಅದೊಂಥರ ಮೆಮೊರಿ. ಇವಾಗ ನಾನು ಅದನ್ನು ಹಾಕ್ಕೊಂಡಿದ್ದೆ, ಅದನ್ನು ನೋಡಿದಾಗ ಈ ಟೈಮಲ್ಲಿ ಹಾಕ್ಕೊಂಡಿದ್ದೆ. ಆ್ಯಂಡ್ ನಾನು ಎಷ್ಟೋ ಬಳೆ ಆಗಿರ್ಬೋದು, ಆವಾಗ PUC ನಾನೊಂದು ಅವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಗೆಜ್ಜೆ ಟೈಪಲ್ಲಿ ಒಂದು ಬ್ರಾಸ್ಲೆಟ್ ಬರ್ತಾಯಿತ್ತು, ಅದನ್ನು ತೊಗೊಂಡಿದ್ದೆ. ಅದು ನನ್ನ ಹತ್ರ ಇನ್ನೂ ಇದೆ. ನಾನು ಅದನ್ನೆಲ್ಲ ಹಾಗೆ ಸ್ಟೋರ್ ಮಾಡಿಟ್ಟಿದ್ದೀನಿ. ಅದು ಹೆಣ್ಮಕ್ಳಿಗೆ ಮಾತ್ರನೇ ಬರೋದು ಆ ಥರ, ಗಂಡು ಮಕ್ಳಿಗಂತೂ ಬರಲ್ಲ. ಅದನ್ನು ಆ ವಿಡಿಯೋ ಮಾಡಬೇಕಾದ್ರೆ ನನಗೆ ಅದೇ ನೆನಪಾಗ್ತಾಯಿತ್ತು, ಇವ್ನಿಗೆ ಎಷ್ಟೇ ಕೊಡಿಸಿದ್ರು ಹಿಂಗೆ ಮಾಡ್ತಾನಲ್ಲ ಅಂತ. ಇನ್ನು ಸಂಜೆ ಚಿಕನ್ ತಂದಿದ್ರು ಸಂಜೆನೇ. ನಾವು ಮಧ್ಯಾಹ್ನ ಮಾಡೋದಕ್ಕಾಗಿರಲಿಲ್ಲ, ಯಾಕಂದರೆ ಇರೋದನ್ನೇ ಊಟ ಮಾಡ್ಕೊಂಡಿದ್ವಿ. ಹಾಗಾಗಿ ಸಂಜೆನೇ ತೊಗೊಂಡು ಬನ್ನಿ ಅಂತ ಹೇಳಿದೆ. ಹಾಗಾಗಿ ಸಂಜೆ ತೊಗೊಂಡು ಬಂದರು. ಆ್ಯಂಡ್ ಇವಾಗ ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಚಿಕನ್ ಸಾರು ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಬಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಮಾಮೂಲಿಯಾಗಿ ಕಬಾಬ್ ಪೌಡ್ರೆಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿಲ್ಲ, ಸ್ವಲ್ಪ ಬೇರೆ ಥರ ಮಾಡೋಣ ಅಂಥೇಳಿ ಇದನ್ನು ಮಾಡ್ತಾಯಿದ್ದೀನಿ. ಹಾಗೆ ಸಣ್ಣದಾಗಿ ರೆಸಿಪಿನ ಶೇರ್ ಮಾಡ್ತೀನಿ. ಚಿಕನ್ನ ತೊಗೊಂಡು ಅದನ್ನು ಒಂದು 2 ಸತಿ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು, ಇವಾಗ ನಾನು ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಮೊಟ್ಟೆನ ಹಾಕ್ಕೊಂಡು ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಮೈದಾ, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದನ್ನೆಲ್ಲ ಹಾಕಿದ್ರೆ ಚಿಕನ್ಗೆ ಒಂಥರ ಟೆಕ್ಸ್ಚರ್ ಬರುತ್ತೆ. ಅವಾಗ ಬಂದಾಗ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಹೊಸ್ದಾಗಿ ಟ್ರೈ ಮಾಡಿದ್ದು, ಹೇಗೆ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ಫಸ್ಟ್ ಸತಿ ನಾನು ಟ್ರೈ ಮಾಡಿದ್ದು. ಇದು ಬಂದು ಇಲ್ಲೇ ನಮ್ಮ ಏರಿಯಾ ಹತ್ರ ಒಂದು ಅಣ್ಣ ಹೇಳಿದ್ದು, ಅವ್ರು ಮಾಡ್ತಾಯಿರ್ತಾರೆ ಈ ಕಬಾಬ್ನ. ಅವ್ರು ಹೇಳಿದರು ನನಗೆ ಸಡನ್ನಾಗಿ ಯಾವುದೋ ಒಂದು ಫಂಕ್ಷನಲ್ಲಿ, ಏನು ಹಾಕಿ ಮಾಡಿದ್ದೆ ಇದನ್ನಂತ ಕೇಳಿದಾಗ ಅವರು ಹೇಳಿದರು. ಆವಾಗ ನಾನು ಕೂಡ ಒಂದು ಸತಿ ಮನೆಗೆ ಟ್ರೈ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಈ ಥರ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನೀವು ಬೇಕಾದರೆ ನಿಮಗೆ ಕಲರ್ ಬೇಕು ಅಂದರೆ ಕಲರ್ ಪೌಡರೆಲ್ಲ ಹಾಕ್ಕೊಬೋದು. ಕಲರ್ ಅವಶ್ಯಕತೆ ಏನಿಲ್ಲ, ಮಾಮೂಲಿ ಮನೇಲಿ ಮಾಡೋ ಥರನೇ ನಾನು ಮಾಡ್ಕೊಂಡಿದ್ದೆ. ಕಲರ್ ಗಿರಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲಾಸ್ಟಿಗೆ 1-2 ಎಲೆ ಪುದೀನ ಸೊಪ್ಪು ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ ಮೇಲೆ ನೀವು ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ. ನಮ್ಮ ಮನೇಲಂತೂ ಜಸ್ಟ್ ಒಂದು ಒಬ್ಬೆ ತೆಗ್ದಿದ್ದಷ್ಟೇ ಎಲ್ಲರೂ ಇದನ್ನು ಮಾಡ್ಕೊಂಡು ತಿಂದ್ಬಿಟ್ರು, ಅಷ್ಟು ಖಾಲಿ ಆಗೋಯಿತು. ಇನ್ನು ಕಬಾಬ್ ಮ್ಯಾರಿನೇಟ್ ಮಾಡಿಟ್ಬಿಟ್ಟು ಇಲ್ಲಿ ಸಿಂಪಲ್ಲಾಗಿ ನಾನು ಚಿಕನ್ ಸಾಂಬಾರು ಮಾಡ್ಕೊತಾ ಇದ್ದೀನಿ. 1 ಟೈಮ್ಗೆ ಅಷ್ಟೇ, ಅದು ತಪ್ಪಲೆಯಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ, ತಪ್ಪಲೆಗಳಲ್ಲಿ ಆಮೇಲೆ ಈ ಥರದ್ರಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ. ಹಾಗಾಗಿ ಇವತ್ತು ನಾನು ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ಹಾಗೆ ಅವ್ರಿಗೆ ನಾನು ಚಪಾತಿ ಮಾಡ್ತೀನಿ ಅಂತ ಹೇಳಿದ್ದೆ ಫ್ರೈ ಮಾಡಿಬಿಟ್ಟು, ಆದರೆ ಅವ್ರೇನಂದ್ರು ನೈಟ್ ಹೊತ್ತು ಚಪಾತಿ ತಿಂದರೆ ಆಗಲ್ಲ, ರೈಸ್ ಮಾಡಿಬಿಟ್ಟು ಒಂದು ಸಿಂಪಲಾಗಿ ಸಾಂಬಾರು ಮಾಡಿಬಿಡು ಅಂದರು. ಹಾಗಾಗಿ ರೈಸ್ ಇಟ್ಟಿದ್ದೀನಿ. ಹಾಗೆ ಹಿಂದೆಗಡೆ ಸಾಂಬಾರು ಕೂಡ ಆಗ್ತಾಯಿದೆ, 2 ಒಟ್ಟೊಟ್ಟಿಗೆ. ಇನ್ನು ಹಾಗೆ ಈ ಕಡೆ ಪಕ್ಕದಲ್ಲಿ ಕಬಾಬ್ಗೆ ನನ್ನ ಮಗ ನೋಡ್ತಾ ಇರ್ಬೋದು ಎಷ್ಟು ಸರಿ ಬಂದು ಹೋಗೋದು ಮಾಡ್ದ ಅಂದರೆ, ಇನ್ನೂ ಆಗಿಲ್ವಾ ಕಬ್ಬಕ್ಕೋ, ಇನ್ನೂ ಆಗಿಲ್ವಾ ಕಬ್ಬಕ್ಕೋ, ಇನ್ನೂ ಆಗಿಲ್ವಾ ಅಂತಲೇ ಕೇಳ್ತಾ ಬಿದ್ದಿದ್ರು. ಆಯಿತು ಹಾಕ್ಕೊಡ್ತೀನಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅಂತೇಳಿ ಇವಾಗ ಕಾಯಿಸ್ಬಿಟ್ಟು ಆನಂತರ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಮಾಮೂಲಿ ಅದನ್ನು ನೀಟಾಗಿ ಇನ್ನೊಂದು ಸತಿ ಕಲಿಸ್ಕೊಳ್ಳಿ. ಚಿಕನ್ನು ಫ್ರಿಜ್ಜಲ್ಲಿ ಜಾಸ್ತಿ ಹೊತ್ತಿಟ್ಟು ನಾವು ಕಬಾಬ್ ಹಾಕಿದ್ರೆ ಸಖತ್ತಾಗಿರುತ್ತೆ. ಆದರೆ ನನಗೊಂದು ಅರ್ಧ ಗಂಟೆ ಅಂದರೆ ಸಾಂಬಾರು ಮಾಡೋ ಗಂಟೆ ಮಾತ್ರ ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡೋಕ್ಕಾಗಿದ್ದು. ನೀವೊಂದು 1 ಅವರ್ 2 ಅವರ್ ಮ್ಯಾರಿನೇಟ್ ಮಾಡಿಟ್ಟರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ, ಆವಾಗ ಟೇಸ್ಟೇ ಬೇರೆ ಥರ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದಾಗಿತ್ತು ಅಂತಂದರೆ, ಎಣ್ಣೆಗೆ ಹಾಕಿದ ತಕ್ಷಣ ಒಳ್ಳೆ ಪಕೋಡ ಥರ ಬಂತು ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡೆ ಚಿಕನ್ ಪಕೋಡ ಅಂತ ಇಟ್ಬಿಡ್ಬೋದು ಇದಕ್ಕೆ ಅಂತ, ಆದರೆ ಈರುಳ್ಳಿ ಎಲ್ಲ ಹಾಕಿರಲ್ಲ, ಜಸ್ಟ್ ಇಷ್ಟೇ. ಆದರೆ ಸಖತ್ತಾಗಿ ಬಂದಿತ್ತು. ಹೊಸ್ದಾಗಿ ಟ್ರೈ ಮಾಡಿದ್ದು ನಾನು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತಲೂ ಚೆಕ್ ಮಾಡಿರಲಿಲ್ಲ. ಆದರೆ ಒಂದು ಒಬ್ಬೆನ ಮೀಡಿಯಮ್ ಫ್ಲೇಮಲ್ಲಿ ಹಾಕಿಬಿಟ್ಟು ನೀಟಾಗಿ ಚಿಕನ್ ಬೇಯಬೇಕು. ಚಿಕನ್ ಬೇಯೋ ಗಂಟ ಇದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಕಲರ್ ಚೇಂಜ್ ಆಗ್ತಾಯಿದೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಬ್ರೌನಿಷ್ ಬರುತ್ತೆ, ತುಂಬ
ಕರ್ರಗೆ ಮಾಡಿಬಿಡಿ, ಸೀಸೋ ಥರ ಮಾಡಿಬಿಡಿ. ಜಸ್ಟ್ ಲೈಟ್ ಒಂಥರ ನೀವು ಬಜ್ಜಿ ಮಾಡ್ತೀರಲ್ಲ ಸೇಮ್ ಆ ಥರ ಕಲರ್ ಬರುತ್ತೆ. ಕಲರ್ ಬಂದಿದ ತಕ್ಷಣ ನೀವು ಎತ್ತಿ ಬಿಡ್ಬೋದು. ನೋಡ್ತಾ ಇರ್ಬೋದು ನಮ್ಮ ಮನೇಲಂತೂ ಚಿಕನ್ ಕಬಾಬ್ ಒಂದೊಂದು ಇದನ್ನು ಹಾಕ್ತಾ ಇದ್ದಂಗೆ ಖಾಲಿ ಆಗೋಯಿತು. ಇನ್ನು ಲಾಸ್ಟಾಗಿ ಒಂದು ಒಬ್ಬೆ ಹಾಕಿದೆ. ಅದನ್ನು ಕೂಡ ನಾವು ಊಟ ಮಾಡಿಕೊಂಡು ಅಪ್ಪುನ ಮಲಗಿಸ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ನನಗೆ ವರ್ಕ್ ಇತ್ತು. ಅಂದರೆ ಹಾಫ್ ಸ್ಯಾರಿ ಫಂಕ್ಷನ್ಗೆ ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ಅದಕ್ಕೆ ನಾನು ಏನೂ ಪ್ರಿಪ್ರೇಷನ್ ಅಂತೂ ಮಾಡ್ಕೊಂಡಿರಲಿಲ್ಲ. ಅವರು ಜ್ಯುವೆಲ್ರಿ ಎಲ್ಲ ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ಇವಾಗ ನಾನು ಅದನ್ನು ಮಾಡ್ಕೊತಾ ಇದ್ದೀನಿ ಪ್ರಿಪ್ರೇಷನ್ನ. ಸೊ ನೀವು ಯಾರಾದರೂ ಬ್ರೈಡ್ ಆಗಿರ್ಬೋದು, ನಾನ್ ಬ್ರೈಡ್ ಆಗಿರ್ಬೋದು ಬುಕ್ ಮಾಡ್ಕೊಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು, ಹಾಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಪ್ರತಿ ಸತಿ ನಾನು ವರ್ಕ್ ಹೋಗ್ಬೇಕಾದ್ರೆ ನೀವು ನೋಡಿರ್ತೀರ, ಪ್ರತಿಯೊಂದೂ ಡೀಪ್ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದೂ ಏನಿದೆ ಏನಿಲ್ಲ ಒಂದು ಸಣ್ಣ ಪಿನ್ನಿಂದ ಹಿಡಿದು ಒಂದು ಸುಜಾತ ಪಿನ್ನಿಂದ ಹಿಡಿದು ಪ್ರತಿಯೊಂದೂ ನಾವು ತೊಗೊಂಡೋಗೋದ್ರಿಂದ ಎಲ್ಲನೂ ಎರಡೆರಡು ಸತಿ ಚೆಕ್ ಮಾಡಿಕೊಂಡು ಎಲ್ಲ ನಾನು ಎತ್ತಿಟ್ಕೊಂಡೆ. ಇನ್ನು ನಾನು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಬಂದಿರೋ ಜ್ಯುವೆಲ್ರಿನ ಎತ್ತಿಕ್ಕಿರಲಿಲ್ಲ. ಹಾಗಾಗಿ ಇವಾಗ ಅದನ್ನು ಕೂಡ ಎಲ್ಲ ಸೆಗ್ರಿಗೇಟ್ ಮಾಡಿ ಯಾವ್ದ್ಯಾವ್ದು ಬಾಕ್ಸಲ್ಲಿ ಹಾಕಬೇಕೋ ಅದನ್ನೆಲ್ಲ ಹಾಕಿ ಇಟ್ಟೆ. ಆ್ಯಂಡ್ ಏನಂದರೆ ನಾನು ಎಷ್ಟೋ ಜನಕ್ಕೆ ಜ್ಯುವೆಲ್ರಿ ಕೊಟ್ಟಿದ್ದೀನಿ, ಆದರೆ ಕೆಲವರು ಬಾಕ್ಸೇ ವಾಪಸ್ ಕೊಟ್ಟಿಲ್ಲ ನನಗೆ, ಅದನ್ನು ಬಿಸಾಕ್ಬಿಟ್ಟಿದ್ದೀವಿ, ಎಲ್ಲ ಕೊಳ್ದೋಗಿದೆ ಅಂತ ಹೇಳಿದ್ರು. ಕೆಲವ್ರಿಗೆ ನಾನು ಹೇಳಿರ್ತೀನಿ ಪರ್ಟಿಕ್ಯುಲರಾಗಿ, ಇವಾಗ ನಾನು ಹೇಳ್ತೀನಿ ಬಾಕ್ಸಲ್ಲಿ ನಾನು ಜ್ಯುವೆಲ್ರಿ ಹಾಕ್ಕೊಟ್ಟಿದ್ರೆ ಇದೇ ಬಾಕ್ಸಲ್ಲಿ ನಂಗೆ ಬರಬೇಕು, ಇಲ್ಲಾಂದರೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಎಷ್ಟೋ ನೋಡ್ತಾ ಇರ್ಬೋದು ಜ್ಯುವೆಲ್ರಿ ನಾನೆಲ್ಲ ಹಾಗೆ ಮಾಮೂಲಿ ಇದರಲ್ಲಿ ಹಾಕಿ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಹಾಗಾಗಿ ನನಗೆ ಬಾಕ್ಸ್ಗಳು ಇವಾಗ ನಾನು ತಿರ್ಗಾ ಹೋಗಿ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ನಾನು ಇದರಲ್ಲಿ ನೋಡಿದೆ ಮಾರ್ಟಲ್ಲಿ, ಆದರೆ ನನಗೆಲ್ಲೂ ಸಿಗಲಿಲ್ಲ. ಎಲ್ಲ ಫ್ಲ್ಯಾಟ್ ಆಗಿರೋದೇ ಸಿಗ್ತಾಯಿತ್ತು. ನನಗೆ ಹಿಪ್ ಬೆಲ್ಟ್ ಇಡೋ ಥರ ದೊಡ್ಡ ಬಾಕ್ಸ್ ಬೇಕಾಗಿತ್ತು, ಆ ಥರ ಸಿಗಲಿಲ್ಲ. ಹಾಗಾಗಿ ಇನ್ನೇನಾದ್ರು ಅಕ್ಕ ಇದತ್ರ ಹೋದರೆ ಅಲ್ಲೇ ಹೋಗಿ ತೊಗೊಂಬರೋಣ, ಅಲ್ಲಿ ನೋಡಿದೆ ಜಾಸ್ತಿ. ಹಾಗಾಗಿ ಒಂದು 2-3 ಬಾಕ್ಸ್ ತೊಗೊಂಡು ಬರೋಣ, ಜ್ಯುವೆಲ್ರಿ ಎಲ್ಲ ಇಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಆ್ಯಂಡ್ ಇವ್ರು ಬಂದು ಈ ಥರ ಗ್ರೀನ್ ಬೀಡ್ಸ್ ಇರೋದನ್ನ ಬುಕ್ ಮಾಡ್ಕೊಂಡಿದ್ರು ವಿತ್ ಹಿಪ್ ಬೆಲ್ಟ್ ಎಲ್ಲ. ಹಾಗಾಗಿ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಂಡು ಇನ್ನು ಜಡೆಗಳೆಲ್ಲ ಹಾಕಿದ್ನೆಲ್ಲ ಓದು ಇವ್ರಿಗೆ ಅದನ್ನು ಕೂಡ ಎಲ್ಲ ನೋಡಿಕೊಂಡು ಒಂದೊಂದನ್ನೇ ಇದನ್ನು ಮಾಡ್ಕೊತಾ ಇದ್ದೆ. ಆ್ಯಂಡ್ ಜ್ಯುವೆಲ್ರಿ ನಾವು ಎಷ್ಟು ಸೇಫಾಗಿ ತೊಗೊಂಡೋಗ್ತೀವೋ ನಿಮ್ಮ ಹತ್ರ ನಾವು ಅಷ್ಟೇ ಸೇಫಾಗಿ ಕೊಡಿ ಅಂತ ನಾವು ಕೇಳ್ಕೊತೀವಿ. ಯಾಕಂದರೆ ತುಂಬ ಇನ್ವೆಸ್ಟ್ ಮಾಡಿರ್ತೀವಿ. ಹಾಗಾಗಿ ಇನ್ನು ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಹೀಗಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ 2 ಡೇಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ 11 ಗಂಟೆ ಆಗಿ ಹೋಗಿತ್ತು. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ಮೇಕಪ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೀವು ಯಾರಾದರೂ ಮೇಕಪ್ ಬುಕ್ ಮಾಡ್ಕೊಂಬರ್ತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಚೆಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.